ಕಪಲ್ ಬೇರೆ ಬೇರೆ ಮನೆಯಲ್ಲಿರೋದಕ್ಕೆ ಇವತ್ತಿಗೂ ಗಂಡ ಹೆಂಡತಿಯಾಗಿ ಉಳಿದಿದ್ದಾರೆ. ಜೈ ಶ್ರೀರಾಮ್. ಮಯಾಮಿ ಸೆಲೆಬ್ರಿಟಿ ಹೌಸ್ ಸೈಟ್ ಸೀಯಿಂಗ್ ಟೂರಿನ 2ನೇ ಭಾಗಕ್ಕೆ ಸ್ವಾಗತ ಸುಸ್ವಾಗತ. ಈಗ ನೆಕ್ಸ್ಟ್ ಬರ್ತಾ ಇರೋ ಮನೆ ಯೂಟ್ಯೂಬರ್ ಆಗಿರೋ ಎಡ್ಡಿ ಅವರ ಮನೆ ಆ್ಯಕ್ಚುಲಿ ಇದಲ್ಲ, ಆ ಕಡೆ ಪಕ್ಕ ಇರೋದು. ಈ ಥರ ಕ್ರೂಸ್ ಟೂರ್ ಮಾಡಬೇಕಾದ್ರೆ ಅವ್ರ ಪ್ರೈವಸಿಗೆ ಹಾನಿ ಆಗುತ್ತೆ ಅಂತ ಅವರು ಮನೆ ಮುಂದೆ ಫುಲ್ ಮರಗಳನ್ನು ಬೆಳೆಸಿದ್ದಾರೆ. ಮನೆಯೇ ಕಾಣಲ್ಲ, ಬರೀ ಮರಗಳನ್ನು ನೋಡ್ಬೋದು ಅಷ್ಟೇ. ಆ ಮರದಿಂದ ಅವ್ರ ಮನೆಗಿದೆ. On December 2020 by the singer, actress and dancer Jennifer Lopez. ಈ ಮ್ಯಾನ್ಷನ್ ಸ್ಟಾರ್ ಐಲ್ಯಾಂಡ್ ಅಲ್ಲಿರೋ ಅಮೇರಿಕನ್ ಸಿಂಗರ್ ಜೆನಿಫರ್ ಲೂಪೆಸ್ ಅವತ್ತು. ಇದನ್ನ ಇವರು 2020ರಲ್ಲಿ 282 ಕೋಟಿಗೆ ಪರ್ಚೇಸ್ ಮಾಡಿದ್ರು. ಈಗಿನ ಮಾರ್ಕೆಟ್ ವ್ಯಾಲ್ಯೂ 389 ಕೋಟಿ. ಈ ಮ್ಯಾನ್ಷನ್ ಅಲ್ಲಿ 10 ಬೆಡ್ರೂಮ್ಗಳು, ಪೂಲ್, ಇಂಡಸ್ಟ್ರಿಯಲ್ ಶೆಫ್ ಕಿಚನ್, ಗೆಸ್ಟ್ ಹೌಸ್, ಬಾರ್, ಈ ತರ ತುಂಬಾ ಫೆಸಿಲಿಟಿಗಳಿದೆ. ಈ ಜಾಗ ಫಿಸಿಷಿಯನ್ ಆಗಿರೋ ಡಾಕ್ಟರ್ ಫಿಲಿಪ್ ಫ್ರೋಸ್ಟ್ ಅವ್ರದ್ದು. ಇದ್ರ ಪಕ್ಕಾನೇ ಅವರ ಮ್ಯಾನ್ಷನ್ ಕೂಡ ಇದೆ. ಈ ಜಾಗದಲ್ಲಿ ಅವರಿಗೆ ಬೇಕಾಗಿರೋ ಹಣ್ಣು ತರಕಾರಿಗಳನ್ನ ಬೆಳ್ಕೊತಿದ್ದಾರೆ. And he pay every year 700,000 on taxes for the property. ಮನೆ ಮತ್ತು ಈ ಜಾಗ ಎರಡೂ ಸೇರಿ ಟೋಟಲ್ 6 ಎಕರೆ ಜಾಗದಲ್ಲಿ ಸ್ಟಾರ್ ಐಲ್ಯಾಂಡ್ ಅಲ್ಲಿ ಫಿಲಿಪ್ ಅವರು ಇದ್ದಾರೆ. ಈ ಮನೆಯ ವ್ಯಾಲ್ಯೂ 403 ಕೋಟಿ. ಈಗಿನ ಮಾರ್ಕೆಟ್ ವ್ಯಾಲ್ಯೂ 563 ಕೋಟಿ ಆಗಿದೆ. ವರ್ಷಕ್ಕೆ ಇವರು 6 ಕೋಟಿಯಷ್ಟು ಟ್ಯಾಕ್ಸ್ನೇ ಕಟ್ಟುತ್ತಿದ್ದಾರೆ. ಈ ಮನೆ ಐರಿಷ್ ಆಕ್ಟರ್ ಆಗಿರೋ ಫ್ರಾನ್ಸಿಸ್ ಮ್ಯಾಗ್ ಅವ್ರದ್ದು. ಈ ಮನೆ ಬಗ್ಗೆ ಹೆಚ್ಚಿಗೆ ಏನು ನನಗೆ ಡೀಟೇಲ್ಸ್ ಸಿಗಲಿಲ್ಲ. ಈ ಮನೆ ಇಲ್ಲಿಯ ಫೇಮಸ್ ಕನ್ಸ್ಟ್ರಕ್ಷನ್ ಕಂಪನಿ ಲೆನಾರ್ಡ್ ಕಾರ್ಪೊರೇಷನ್ ನ ಫೌಂಡರ್ ಲೆನಾರ್ಡ್ ಮಿಲ್ಲರ್ ಅವ್ರದ್ದು. ಅವ್ರು ಇವಾಗಿಲ್ಲ, ಈಗ ಅವ್ರ ಮಕ್ಕಳುಗಳು ಆ ಕನ್ಸ್ಟ್ರಕ್ಷನ್ ಕಂಪನಿನ ನಡೆಸ್ತಾ ಇದ್ದಾರೆ. ಈ ಮನೆ ಅವ್ರಿಗೆ ಸೇರಿರೋದು. ಈ ಮನೆಯಲ್ಲಿ ಇಂಡೋರ್ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಈ ಮನೆ ಬ್ರಿಟಿಷ್ ಫ್ಯಾಷನ್ ಮಾಡೆಲ್ ನಯೋಮಿ ಕ್ಯಾಂಬೆಲ್ ಅವ್ರದ್ದು. ಇವ್ರದ್ದು ಕೂಡ ಮನೆ ಸರಿಯಾಗಿ ಕಾಣಲ್ಲ. ಮನೆ ಕಾಣ್ದಲೇ ಇರೋ ಹಂಗೆ ಮನೆ ಸುತ್ತಮುತ್ತ ಫುಲ್ ಮರಗಳನ್ನು ಬೆಳೆಸಿದವ್ರೆ. ಈ ಮನೆ ಸಿಂಗರ್ ರಿಯಾನಾ ಅವ್ರದ್ದು. ಇದರ ಬೆಲೆ 250 ಕೋಟಿಯಿಂದ 320 ಕೋಟಿ ಅಷ್ಟಿದೆ. ಇನ್ನೂ ಜಾಸ್ತಿ ಬೇಕಿದ್ರು ಇರ್ಬೋದು. ಒಂದೊಂದು ವೆಬ್ಸೈಟ್ ಅಲ್ಲಿ ಒಂದೊಂದಿದೆ. ಈ ಮನೆಯಲ್ಲಿ ಟೋಟಲ್ 8 ಬೆಡ್ರೂಮ್ಗಳು, ರೂಫ್ ಟಾಪ್ ಟೆರೆಸ್, ಪೂಲ್ ಮತ್ತೆ 3 ಕೋಯಿ ಪಾಂಡ್ಗಳಿದೆ. ಕೋಯಿ ಪಾಂಡ್ ಅಂದ್ರೆ ಕೋಯಿ ಫಿಶ್ ನ ಬೆಳೆಸೋ ಅಂತ ಚಿಕ್ಕ ಕೊಳಗಳು. ಜಾಪನೀಸ್ ಕಲ್ಚರ್ ಅಲ್ಲಿ ಈ ಕೋಯಿ ಫಿಶ್ ಗಳನ್ನ ಬೆಳೆಸೋದ್ರಿಂದ ನಮ್ಮ ಹೆಲ್ತ್ ಮತ್ತೆ ಗ್ರೋತ್ ಇಂಪ್ರೂವ್ ಆಗುತ್ತೆ ಅನ್ನೋದು ಅವರ ನಂಬಿಕೆ. Miami David Beckham. ಈ ಮನೆ ಸಾಕರ್ ಪ್ಲೇಯರ್ ಡೇವಿಡ್ ಬೇಕಮ್ ಅವ್ರದ್ದು. ಈ ಮನೆಯ ವ್ಯಾಲ್ಯೂ 692 ಕೋಟಿ. Under construction belongs to the rapper Rick Ross. ಈ ಮನೆ ಅಮೇರಿಕನ್ ರ್ಯಾಪರ್ ರಿಕ್ ರಾಸ್ ಅವ್ರದ್ದು. ಈ ಮನೆನ ಅವರು 2023ರಲ್ಲಿ 303 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ನಂತರ ಇದಕ್ಕೆ 173 ಕೋಟಿಯಷ್ಟು ರಿನೋವೇಷನ್ಗೆ ಖರ್ಚು ಕೂಡ ಮಾಡಿದ್ದಾರೆ. Gloria en Emilio Estefan. Vemos la casa de Gloria y Emilio Estefan con 2 bungalows. Gloria lives in the house in the right and Emilio on the one on the left. That is why they're still married today. ಈ ಮನೆ ಇಲ್ಲಿಯ ಫೇಮಸ್ ಕಪಲ್ ಆಗಿರೋ ಗ್ಲೋರಿಯಾ ಮತ್ತು ಎಮಿಲಿಯಾ ಅವ್ರದ್ದು. ಒಂದ್ ಮನೆಯಲ್ಲಿ ಗ್ಲೋರಿಯಾ ಅವರಿದ್ದಾರೆ, ಇನ್ನೊಂದು ಮನೆಯಲ್ಲಿ ಎಮಿಲಿಯೋ ಅವರಿದ್ದಾರೆ. ಹಾಗಾಗಿ ಅವರಿಬ್ರು ಗಂಡ ಹೆಂಡತಿಯಾಗಿ ಉಳ್ಕೊಂಡಿದ್ದಾರೆ. ಒಂದೇ ಮನೇಲಿ ಇಬ್ರು ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಮದುವೆ ಉಳಿತಾ ಇರ್ಲಿಲ್ಲ ಅನ್ನೋದು ನಮ್ಮ ಕ್ರೂಸ್ ಕ್ಯಾಪ್ಟನ್ ಅವರ ಅಭಿಪ್ರಾಯ. ಈ ಮನೆಯ ವ್ಯಾಲ್ಯೂ 302 ಕೋಟಿ. The mansion that was used in the movie Scarface with Al Pacino and Tony. 1983 ಅಲ್ಲಿ ಬಂದ ಸ್ಕಾರ್ಫೇಸ್ ಫಿಲ್ಮ್ ನ ಈ ಮ್ಯಾನ್ಷನ್ ಅಲ್ಲಿನೇ ತೆಗೆದಿರೋದು. ಅಮೆರಿಕನ್ ಗ್ಯಾಂಗ್ಸ್ಟರ್ ಕಮ್ ಬಿಸ್ನೆಸ್ ಮ್ಯಾನ್ ಆಲ್ ಕಪಾನೆ ಅವರ ಲೈಫ್ ಬೇಸ್ಡ್ ಮೂವಿನೇ ಅದು.
ಹೈಬಿಸ್ಕಸ್ ಐಲ್ಯಾಂಡ್ ಅಲ್ಲಿರೋ ಈ ಮ್ಯಾನ್ಷನ್ ಕೂಡ ಅಲ್ ಕಪಾನೆ ಅವ್ರದ್ದು. 1928 ಅಲ್ಲಿ ಈ ಮನೆನ 34 ಕೋಟಿಗೆ ಅಲ್ ಕಪಾನೆ ಅವರು ಪರ್ಚೇಸ್ ಮಾಡಿದ್ರು. 1947 ಅಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಈ ಮನೆಯಲ್ಲೇ ಅವ್ರು ಎಕ್ಸ್ಪೈರ್ ಆದ್ರು. ಆಮೇಲೆ ಈ ಮನೆನ 134 ಕೋಟಿಗೆ ಸೇಲ್ ಮಾಡಿದ್ರು. ನಂತರ ಕೆಲವು ಡೆವಲಪರ್ಸ್ ಈ ಮನೆನ ಡೆಮಾಲಿಷ್ ಮಾಡಿ ಮಾಡರ್ನೈಸ್ ಆಗಿ ಕಟ್ಟಬೇಕು ಅಂತ ಬಂದಿದ್ರು. ಇಲ್ಲಿನ ಸಂರಕ್ಷಣಾಧಿಕಾರಿಗಳು ಡೆಮಾಲಿಷ್ ಪ್ಲಾನ್ ಅನ್ನ ತಡೆದು ಈ ಮನೆನ ಉಳಿಸ್ಕೊಂಡಿದ್ದಾರೆ. Fisher Island, of course. ಇದು ಫಿಶರ್ ಐಲ್ಯಾಂಡ್. ಒಟ್ಟು 216 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. ಇಲ್ಲಿ 800 ಮನೆಗಳು ಇದೆ. ಬೇರೆ ಬೇರೆ 40ಕ್ಕೂ ಅಧಿಕ ದೇಶಗಳ ಜನರು ಇಲ್ಲಿದ್ದಾರೆ. ಈ ಐಲ್ಯಾಂಡ್ಗೆ ರೋಡ್ ಫೆಸಿಲಿಟಿ ಇಲ್ಲ, ಏನಿದ್ರು ಬೋಟ್ ಮುಖಾಂತರ ಓಡಾಡಬೇಕು. ಈ ಐಲ್ಯಾಂಡ್ ಅಂತ ಅಲ್ಲ, ಇಲ್ಲಿರೋ ಐಲ್ಯಾಂಡ್ಗಳಲ್ಲಿ ತುಂಬ ಜನರು ಪ್ರೈವೇಟ್ ಬೋಟ್ಗಳನ್ನು ಇಟ್ಕೊಂಡಿದ್ದಾರೆ. ಈ ಫಿಶರ್ ಐಲ್ಯಾಂಡಲ್ಲಿ ಯಾರ್ಯಾರಿದ್ದಾರೆ ಅಂದರೆ Oprah Winfrey, David Letterman, Tom Cruise, Jim Carrey, Mark Anthony, Justin Bieber, Susana Jimenez, Luis Miguel, Odontaya, Julia Roberts, and of course, me, the pirate. ಇಲ್ಲಿರೋ ಒಂದು ಮನೆಯ ಬೆಲೆ 260 ಕೋಟಿ. ಫಿಶರ್ ಪಾಮ್ ಮತ್ತು ಐಬಿಸ್ಕಸ್ ಐಲ್ಯಾಂಡ್ನ ಏರಿಯಲ್ ವ್ಯೂ ಇದು. ಇದು ಮಯಾಮಿ ಪೋರ್ಟ್. ಇಲ್ಲಿ ತುಂಬಾ ಹಡಗುಗಳಿದೆ. ಒಂದು ಹಡಗಲ್ಲಿ 500 ಕಂಟೈನರ್ಗಳು ಇಡಿಸುವಷ್ಟು ದೊಡ್ಡ ಹಡಗುಗಳು ಕೂಡ ಇಲ್ಲಿದ್ದಾವೆ. ನಾನು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ನಲ್ಲ, ಮಯಾಮಿ ಪೋರ್ಟ್ ಇಂದ ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೂ ಹೋಗ್ಬೋದು ಅಂತ, ಅದೇ ಈ ಪೋರ್ಟ್. ಇಲ್ಲಿಂದ 2 ಸಿಟಿಗಳು ಕಾಣುತ್ತೆ. ಒಂದು ಬ್ರಿಕೆಲ್ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್, ಇನ್ನೊಂದು ಮಯಾಮಿ ಡೌನ್ ಟೌನ್. The city of Brickell, this is a financial district. Dos ciudades, downtown Miami a la derecha y Brickell. ಇಲ್ಲಿಗೆ 1.5 ಗಂಟೆಯ ಮಿಲಿಯನೇರ್ ಸೈಟ್ ಸೀಯಿಂಗ್ ಕ್ರೂಸ್ ಟೂರ್ ಮುಗೀತು. ಇಲ್ಲಿಂದ ನೆಕ್ಸ್ಟ್ ನಾವು ಬೇ ಸೈಡ್ ಬೋರ್ಡ್ ವಾಕಿಗೆ ಹೋದ್ವಿ. ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್, ಸೆಲೆಬ್ರೇಷನ್, ಕ್ರಿಸ್ಮಸ್ ಆಫರ್ ಅವೈಲೇಬಲ್ ಇದೆ ಅಂತ ಕಸ್ಟಮರ್ಗಳನ್ನ ಕ್ರಿಸ್ಮಸ್ ಗೆಟಪ್ ಅಲ್ಲೇ ಕರೀತಾ ಇದ್ರು. ಇದು ವಾಟರ್ ಫ್ರಂಟ್ ಏರಿಯಾ ಅಲ್ಲಿರೋ ಇದು ಒಂದು ಮಾರ್ಕೆಟ್ ಪ್ಲೇಸ್. ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಜೊತೆಗೆ ಫುಡ್ ತಿನ್ನೋದಕ್ಕೆ ತುಂಬ ರೆಸ್ಟೋರೆಂಟ್ಗಳಿದ್ವು. ನಾವು ಕೂಡ ಇಲ್ಲೇ ಮಧ್ಯಾಹ್ನದ ಊಟ ಪಿಜ್ಜಾನ ತಿಂದು ನಾವು ನೆಕ್ಸ್ಟ್ ಜಾಗಕ್ಕೆ ಹೊರಟ್ವಿ. ಎಲ್ಲ ಕಡೆ ಇಂಡಿಯನ್ ಫುಡ್ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಎಲ್ಲ ಕಡೆ ಸಿಗುತ್ತೆ, ಆದರೆ ಕೆಲವೊಂದೊಂದ್ಸತಿ ಇಲ್ಲಿದೆ ಫುಡ್ ತಿನ್ಕೊಂಡು ನಾವು ಅಡ್ಜಸ್ಟ್ ಆಗಲೇಬೇಕು. ಹಾಗಾಗಿ ಈ ದಿನದ ಮಧ್ಯಾಹ್ನದ ಊಟ ನಮಗೆ ಪಿಜ್ಜಾನೇ. ಲವ್ ಲಾಕ್ ಪ್ರೀತಿ ಮತ್ತು ಕಮಿಟ್ಮೆಂಟ್ನ ಸಂಕೇತವಾಗಿದೆ. ಈ ಸಂಪ್ರದಾಯ ಮೂಲತಃ ಸರ್ಬಿಯಾದು, ಆದರೆ 2000 ಇಸ್ವಿ ನಂತರ ಇದು ಗ್ಲೋಬಲಿ ಸ್ಪ್ರೆಡ್ ಆಗಿದೆ. ಕಪಲ್ಗಳು ಬ್ರಿಡ್ಜ್, ಬೇಲಿ, ಗೇಟ್ ಅಥವಾ ಯಾವುದಾದ್ರೂ ಪಬ್ಲಿಕ್ ಮಾನ್ಯುಮೆಂಟ್ಗಳಲ್ಲಿ ಬೀಗನ ಹಾಕಿ ಅದ್ರ ಕೀನ ಸಿಗ್ದಲೇ ಇರೋ ಹಾಗೆ ಸಮುದ್ರಕ್ಕೆ, ನೀರಿಗೆ ಅಥವಾ ಎಲ್ಲಾದ್ರೂ ಬಿಸಾಕ್ತಾರೆ. ಯಾಕೆಂದ್ರೆ ಅವ್ರ ಪ್ರೀತಿ ಶಾಶ್ವತವಾಗಿ ಅವ್ರ ಹತ್ರನೇ ಇರುತ್ತೆ ಅನ್ನೋದು ಇದ್ರ ಹಿಂದೆ ಇರುವಂತ ನಂಬಿಕೆ. ಹಾಗಾಗಿ ಅಮೆರಿಕದ ಕೆಲವು ಬೀದಿಗಳಲ್ಲಿ, ಬ್ರಿಡ್ಜ್ಗಳಲ್ಲಿ, ಫೆನ್ಸ್ಗಳಲ್ಲಿ ಈ ತರದ್ ಲವ್ ಲಾಕ್ಗಳನ್ನು ನೋಡ್ಬೋದು. ಕೆಲವೊಂದು ಜಾಗಗಳಲ್ಲಂತೂ ಈ ಲವ್ ಲಾಕ್ ಮಾಡಲೇಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ, ಆದರೆ ಜನ ಹೋಗಿ ಅಲ್ಲೇ ಬೀಗ ಹಾಕಿ ಬಂದಿರ್ತಾರೆ. ನಾವು ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ದಕ್ಷಿಣ ಅಮೆರಿಕಾದ ಅತ್ಯಂತ ಕಡೆಯ ಜಾಗ, ಅದಿರೋದು ಕೀ ವೆಸ್ಟ್ ಅಲ್ಲಿ. ನಾವು ಹೋಗ್ತಾ ಇರೋದು ಕೀ ವೆಸ್ಟಿಗೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಶ್ರೀ ಕೃಷ್ಣ.